ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ನಿಮಗೆ ಇಡ್ಲಿ ಜೊತೆಯಲ್ಲಿ ಮಾಡ್ತಕ್ಕಂತಹ ಸ್ವೀಟ್ ಗಿಣ್ಣನ್ನು ಹೇಗೆ ತಯಾರು ಮಾಡೋದು ಅನ್ನೋ ರೆಸಿಪಿಯನ್ನು ತೋರಿಸ್ತಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ದೋಸೆಗೆ, ರೊಟ್ಟಿಗೆ, ಇಡ್ಲಿಗೆ ಎಲ್ಲದಕ್ಕೂ ಸಹ ಇದನ್ನು ಪಕ್ಕದಲ್ಲಿ ನಂಚ್ಕೊಂಡ್ರೆ ಅದ್ಕೊಂಡು ತಿನ್ಬೋದು. ಬನ್ನಿ ಇದರ ರೆಸಿಪಿ ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಣಗಿದ ಕೊಬ್ಬರಿಯನ್ನು ಒಂದು ದೊಡ್ಡ ಕೊಬ್ಬರಿ ಬಟ್ಲನ್ನು ತುರಿದು ಆದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಪೀಸ್ ಮಾಡಿ ಮಿಕ್ಸಿಯಲ್ಲಿ ಈ ಥರ ರನ್ ಮಾಡಿ ಆದರೂ ಇಟ್ಕೊಳ್ಳಿ. ಇದಕ್ಕೆ 4 ದೊಡ್ಡ ಏಲಕ್ಕಿ ಸಿಪ್ಪೆ ತೆಗೆದಿಟ್ಕೊಳ್ಳಿ. ಹಾಗೆ ಈಗ ಅದರ ಜೊತೆಯಲ್ಲಿ ಸಿಪ್ಪೆ ತೆಗೆದಿರ್ತಕ್ಕಂಥ 4 ಏಲಕ್ಕಿಯನ್ನು ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪಪ್ಪನ್ನು ಹಾಕಿ, ಹಾಗೆ ಬೆಲ್ಲ ಒಂದು ಈ ಸೈಜ್ದಾದ್ರೆ ಒಂದು 5ರಿಂದ 6 ಉಂಡೆಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಿ. ಈ ರೀತಿ ಹೋಳೊಳಗೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ತುಂಬ ನುಣುಪಾಗಿ ಏನು ಪರವಾಗಿಲ್ಲ. ಮೇನ್ಲಿ ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಗಸಗಸೆ ಒಂದು 8 ಸ್ಪೂನ್ಗಳಾಗೋಷ್ಟು ತೊಗೊಂಡಿದ್ದೀನಿ ನಾನು ಈ ಸ್ಪೂನ್ನಲ್ಲಿ. ಅಂದರೆ ಇದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಗಸಗಸೆ. ಈಗ ಬೆಲ್ಲವನ್ನು ಹಾಕಿದ್ದೀನಿ, ಅದರ ಜೊತೆಯಲ್ಲೇ ಗಸಗಸೆಯನ್ನು ಹಾಕ್ಕೊಳ್ಳಿ. ಗಸಗಸೆ ಮತ್ತು ಕೊಬ್ಬರಿಯನ್ನು ಮೊದಲಿಗೇನು ಓಡಿಸ್ಕೋಬೋದು, ಈ ಥರ ಓಡಿಸಿದ್ರೂ ಓಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಇವಾಗೆಲ್ಲವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬಿಡಿ. ಬೆಲ್ಲನೂ ಸಮೇತ ನಾವು ಬೆಲ್ಲ ಏನು ಮಾಡ್ತೀವಿ, ಈಚೆ ಹಾಕ್ತೀವಿ. ಆ ಈಚೆ ಹಾಕಿದಾಗ ಅದು ಹೊಂದ್ಕೊಳ್ಳೋದಿಲ್ಲ. ಈ ಥರ ಮಾಡಿ ನೋಡಿ. ಸ್ವಲ್ಪ ನೀರು, 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರು, ಜಾಸ್ತಿ ನೀರು ಆ್ಯಡ್ ಮಾಡಿದ್ರೆ ತೆಳುವಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದು ರನ್ ಆಗೋದಕ್ಕೆ ಅಷ್ಟೇ 2 ಟೇಬಲ್ ಸ್ಪೂನ್ ನೀರು ಹಾಕಿ ಈ ರೀತಿ ತುಂಬ ನುಣುಪಾಗಿ ರನ್ ಮಾಡ್ಕೊಳ್ಳಿ. ಈಗ ರುಚಿಯಾಗಿರ್ತಕ್ಕಂಥ ಗಿಣ್ಣು ಇಡ್ಲಿಗೆ ತಯಾರಾಗಿದೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವೀಟ್ ಗಿಣ್ಣನ್ನು ಹೇಗೆ ತಯಾರು ಮಾಡೋದಂತ. ಇದರಲ್ಲಿ ಗಸಗಸೆ ಮತ್ತು ಕೊಬ್ಬರಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಕೊಡ್ತಾ ಇರುತ್ತೆ. ಸೊ ನೀವು ಕೂಡ ಒನ್ಸ್ ಇದನ್ನು ಟ್ರೈ ಮಾಡಿ. ಮಕ್ಕಳಿಗೂ ದೊಡ್ಡವ್ರಿಗೂ ಮತ್ತು ಇದು ಸಾಂಪ್ರದಾಯಿಕ ಅಡುಗೆ ಆಗಿರೋದ್ರಿಂದ ಹಿರಿಯರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ನಮ್ಮನೆಯವ್ರಿಗೆ ತುಂಬಾ ಇಷ್ಟ. ನೀವು ಕೂಡ ಒನ್ಸ್ ಟೇಸ್ಟ್ ಮಾಡಿ, ಹಾಗೆ ಟ್ರೈ ಮಾಡಿ. ಕಾಮೆಂಟ್ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ.